ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಲ್ಜಾಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಕಬ್ಬಿನ ಹಾಲಿನ ಸೀಸನ್ ಅಲ್ವಾ ಫ್ರೆಂಡ್ಸ್, ಒಂದು ಬೆಸ್ಟ್ ಕಬ್ಬಿನ ಹಾಲಿನ ಸೆಟ್ ದೋಸೆನ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ದೋಸೆ ಅಕ್ಕಿನ ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಅದನ್ನು 1-2-3 ಸಾರಿ ಅಕ್ಕಿನ ತೊಳೆದು ಈ ನೀರನ್ನು ಇಳಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಈಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ನೀವು ಕಬ್ಬಿನ ಹಾಲಲ್ಲಿ ಕೂಡ ಈ ರೀತಿ ನೆನೆಸ್ಕೊಳ್ಬೋದು. ಬಟ್ ನಮ್ಮನೇಲಿ ಇನ್ನೂ ತರ್ಲಿಕ್ಕೆ ಹೋಗಿದ್ರು, ಸೊ ಈಗ ಇರಲಿಲ್ಲ. ಅದಕ್ಕೋಸ್ಕರ ನಾನು ನೀರಲ್ಲಿ ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ರುಬ್ಬೋಕ್ಕಿಂತ ಒಂದು 10 ನಿಮಿಷ ಮೊದಲು 3/4 ಕಪ್ ಆಗುವಷ್ಟು ತೆಳು ಅವಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದ್ಸಾರಿ ಈ ರೀತಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಈ ನೀರೆಲ್ಲ ಇಳಿಸ್ಕೊಂಡು ಪುನಃ ಬೇರೆ ನೀರನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಕೂಡ ಹಾಗೆ ಇಟ್ಕೊಳ್ಳಿ. ಹಾಗೆ ಈ ಕಡೆಗೆ 1-2 ಗಂಟೆ ಆಗಿದೆ ಅಕ್ಕಿ ನೆಂದು. ಸೊ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಲ್ವಾ. ಈಗ ಈ ಅಕ್ಕಿ ನೀರನ್ನೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಸುಮಾರಷ್ಟು ರೀತಿಯ ದೋಸೆಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಕೆಲವಷ್ಟು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನೋಡಿ, ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5-6 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಈ ದೋಸೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಬ್ಬಿನ ಹಾಲಿನ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನೋಡಿ, 1 ಟೇಬಲ್ ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬಹುದು. ನಿಮಗೆ ಸ್ವೀಟ್ ಇಷ್ಟ ಆಗುತ್ತೆ ಅಂತಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಹಿ ಹಾಕ್ಕೊಂಡ್ರೆ ಕೂಡ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಇದನ್ನು ನೈಸಾಗಿ ರುಬ್ಕೊಂಡು ಒಂದು ಬೌಲ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಳಿಗಾಲ ಆಗಿರೋದ್ರಿಂದ ನೀವು ಒಂದು ಸ್ವಲ್ಪ ಬೇಗನೆ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಸಿಗೆನಲ್ಲಾದರೆ ಬೇಗ ಹುಳಿ ಬರುತ್ತೆ ಅಲ್ವಾ. ಚಳಿಗಾಲದಲ್ಲಿ ಒಂದು ಸ್ವಲ್ಪ ಬೇಗ ರುಬ್ಬಿಟ್ಕೊಳ್ಳಿ. ಹಾಗೆ ನೋಡಿ, ಒಂದು 6-7 ಗಂಟೆಗಳ ಕಾಲ ಇದನ್ನು ಫರ್ಮೆಂಟೇಷನ್ಗೋಸ್ಕರ ಹಾಗೆ ಇಟ್ಬಿಡಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಒಳ್ಳೆ ಫ್ಲಫಿಯಾಗಿ ಬಂದಿರುತ್ತೆ ಹಿಟ್ಟು. ಈ ರೀತಿ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು, ಆಗಲೇ ಹೇಳಿದೆ ಅಲ್ವಾ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಆಗಲೇ ನಾನು ಬಂಡಿನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ನೋಡಿ, ದೋಸೆನ ಹೊಯ್ದಿದ್ದೀನಿ. ಅದನ್ನು ಹರಗಬೇಕಂತ ಕೂಡ ಇಲ್ಲ. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಈ ರೀತಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಮುಚ್ಚಳ ಮುಚ್ಚಿ ಒಂದು ಸಾರಿ ಇಡಿ. ಹಾಗೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಳಿಯಾಗಿ ಸೆಟ್ ದೋಸೆ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿ ಬರುತ್ತೆ ಈ ದೋಸೆ. ತಿನ್ನೋದಕ್ಕಂತರೂ ಆಹಾಹಾ. ಕಬ್ಬಿನ ಹಾಲಿನ ಪರಿಮಳದ ಜೊತೆಗೆ ಒಳ್ಳೆ ಏಲಕ್ಕಿನೂ ಹಾಕಿರ್ತೀವಿ ಅಲ್ವಾ, ಸಖತ್ತಾಗಿರುತ್ತೆ ದೋಸೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈಗ ನಮಗೆ ಕಬ್ಬಿನ ಹಾಲಿಂದ ಸೀಸನ್ ಅಲ್ವಾ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ ಈ ದೋಸೆನ ತಿನ್ನೋದಕ್ಕೆ. ನೋಡಿ, ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬಂದಿದೆ ದೋಸೆ ಅಲ್ವಾ. ಹೀಗೆ 2 ಸೈಡಲ್ಲೂ ನೀವು ಈ ರೀತಿ ಬೇಯಿಸ್ಕೊಂಡು ಇದನ್ನು ಒಂದೀಗ ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮಗೆ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಇದು ಚಟ್ನಿ ಪುಡಿ ಮತ್ತು ತುಪ್ಪ, ಇದು 2 ಇದ್ರೆ ಸಾಕು ಫ್ರೆಂಡ್ಸ್ ಕಬ್ಬಿನ ಹಾಲಿನ ದೋಸೆ ತಿನ್ನೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಈ ರೀತಿ ದೋಸೆನ ಟ್ರೈ ಮಾಡಿ. ಹಾಗೆ ನಾನು ಬಾಳೆಹಣ್ಣಿನ ದೋಸೆ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅದು ಅಷ್ಟೇ ಸಖತ್ತಾಗಿರುತ್ತೆ. ಹಾಗೆ ಇದನ್ನು ತುಪ್ಪ ಹಚ್ಕೊಂಡು ನೀವು ತಿಂತಾ ಇದ್ರೆ ಎಷ್ಟು ತಿಂದ್ರಿ ಅಂತಾನೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿರುವಂತಹ ದೋಸೆ. ಮತ್ತು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಒಂದೊಂದು ದಿನ ಒಂದೊಂದು ರೀತಿ ದೋಸೆಗಳನ್ನು ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ಈ ಕಬ್ಬಿನ ಹಾಲಿನ ದೋಸೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.